ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲೆಕ್ಷನ್ ಟೈಮ್ 2023. ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸಿದ್ದರಾಮಯ್ಯರ ಭಾಷಣ ಕೇಳಿದವರಿಗೆ ಈ ಡೈಲಾಗ್ ಪಕ್ಕಾ ನೆನಪಿರುತ್ತೆ. ಆದ್ರೆ ಸತ್ತು ಸಮಾಧಿಯಾದವರಿಗೂ ಗೃಹಲಕ್ಷ್ಮಿ ದುಡ್ಡು ಫ್ರೀ ಆಗಿ ಹೊಳೆಯಂತೆ ಹರಿದಿದ್ಯಾ? ಹೌದು ಅನ್ನೋ ಲೆಕ್ಕ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇದೆ. ರಾಜ್ಯದ ಬಡ ಮಹಿಳೆಯರಿಗೆ ಸಹಾಯ ಆಗ್ಲಿ, ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆಸರಿಯಾಗಲಿ ಅನ್ನುವಂತಹ ಉದ್ದೇಶವೇ ಮಣ್ಣು ಪಾಲಾಗ್ಬಿಟ್ಟಿದೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ವರದಿಯ ಬಗ್ಗೆ ಬಾಯಿ ಬಿಡ್ತಾ ಇದೆ. ಸಿಎಜಿ ಕೂಡ ರಿಪೋರ್ಟ್ ಕೇಳಿದೆ. ಅಲ್ಲಿಗೆ ಗ್ಯಾರಂಟಿ ಗೋಲ್ಮಾಲ್ ಖಚಿತವಾದಂತೆ ಕಾಣಿಸ್ತಾ ಇದೆ. ಗೋಲ್ಮಾಲ್ ಲಕ್ಷ್ಮಿಯಾಗಿ ಬದಲಾದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸತ್ಯ ಒಪ್ಪಿಕೊಂಡ ಮಹಿಳಾ ಇಲಾಖೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯು ಒಂದು. ಕಳೆದ 3 ವರ್ಷಗಳಲ್ಲಿ ಚುನಾವಣೆಗಳು ಎದುರಾದಾಗಲೆಲ್ಲ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದು ಇದೇ ಗೃಹಲಕ್ಷ್ಮಿಯರು ಅನ್ನೋದು ಸಾರ್ವಜನಿಕ ವಲಯದಲ್ಲಿರುವ ಮಾತು. ಈ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸಲು ರಾಜ್ಯ ಸರ್ಕಾರ ಸಜ್ಜಾಗ್ತಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವ ಕಳ್ಳಾಟವನ್ನ ನ್ಯೂಸ್ ಫಸ್ಟ್ ಬಯಲು ಮಾಡಿತ್ತು. ಇದೀಗ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯೇ ಖುದ್ದು ಸ್ಪಷ್ಟನೆ ನೀಡುವ ಮೂಲಕ ಗೃಹಲಕ್ಷ್ಮಿಯಲ್ಲಿ ಆಗಿರುವ ಲೋಪವನ್ನ ಒಪ್ಪಿಕೊಂಡಿದ್ದಾರೆ. ಇದು ಗ್ಯಾರಂಟಿ ಸರ್ಕಾರಕ್ಕೆ ಮುಜುಗರ ತರಿಸಿದೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಲಕ್ಷ್ಮಿಯಾದ ಬಗ್ಗೆ ನ್ಯೂಸ್ ಫಸ್ಟ್ ಕಳೆದ ಮಂಗಳವಾರ ಎಳೆಯಾಗಿ ಬೆಚ್ಚಿಟ್ಟಿತ್ತು. 2 ವರ್ಷದಲ್ಲಿ 200 ಕೋಟಿಗೂ ಅಧಿಕ ಅಕ್ರಮ ನಡೆದಿದೆ ಅಂತ ಅಂಕಿಅಂಶಗಳ ಸಮೇತ ಸುದೀರ್ಘ ವರದಿ ಮಾಡಿತ್ತು. ಇನ್ನು ಗೃಹಲಕ್ಷ್ಮಿ ಅಕ್ರಮದ ಬಗ್ಗೆ ಸಿಎಜಿ ವರದಿಯಲ್ಲೂ ಉಲ್ಲೇಖ ಮಾಡಲಾಗಿತ್ತು. ಹಾಗೂ 225 ಕೋಟಿ ಅಕ್ರಮ ನಡೆದಿರೋ ಬಗ್ಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಬಳಿ ಸಿಎಜಿ ಸ್ಪಷ್ಟನೆಯನ್ನ ಕೇಳಿತ್ತು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಎಂಬಂತೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೊದಲು ಅಕ್ರಮದ ಬಗ್ಗೆ ಮಾಹಿತಿ ನೀಡಲು ಮೀನಾಮೇಷ ಎಣಿಸಿತ್ತು. ಆದ್ರೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬಂತೆ ಕೊನೆಗೂ ಗೃಹಲಕ್ಷ್ಮಿಯಲ್ಲಾಗಿರುವ ಭ್ರಷ್ಟಾಚಾರದ ಬಗ್ಗೆ ಬಾಯ್ಬಿಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ 2026ರ ಏಪ್ರಿಲ್ ವರೆಗೆ 2.88 ಲಕ್ಷ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಇದರಲ್ಲಿ 1.03 ಲಕ್ಷ ಫಲಾನುಭವಿಗಳು ಹೊಸದಾಗಿ ಅಂದ್ರೆ ಮೃತರ ಕುಟುಂಬದವರು ಯಜಮಾನಿ ಹೆಸರು ಬದಲಾಯಿಸಿ ಪರಿಷ್ಕೃತ ಪಡಿತರ ಚೀಟಿ ಪಡೆದು ಮರು ನೋಂದಣಿದಾರರಾಗಿದ್ದಾರೆ. ಆದರೆ 1.08 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಇಲ್ಲದೆ ಹಣ ಜಮೆಯಾಗಿದೆ. ಈವರೆಗೂ ಮೃತರ ಖಾತೆಗೆ 115 ಕೋಟಿ ರೂಪಾಯಿ ಜಮೆಯಾಗಿದ್ದು ಅದರಲ್ಲಿ 15.24 ಕೋಟಿ ಹಣ ವಾಪಸ್ ಸಹ ಪಡೆಯಲಾಗಿದೆ. ಉಳಿದ ಹಣವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಇನ್ನು ಜಂಟಿ ಬ್ಯಾಂಕ್ ಖಾತೆ ಇರೋ 2 ಫಲಾನುಭವಿಗಳ ಒಂದೇ ಖಾತೆ ಹಣ ಹಾಕಿರೋದ ಬಗ್ಗೆಯೂ ಸ್ಪಷ್ಟನೆ ನೀಡಲಾಗಿದೆ. ಜಂಟಿ ಖಾತೆ ಹೊಂದಿರುವ ಒಂದೇ ಕುಟುಂಬದ ಅತ್ತೆ ಸೊಸೆ ಅಥವಾ ತಾಯಿ ಮಗಳು ಪ್ರತ್ಯೇಕ ವಾಸವಿದ್ದು ಬೇರೆ ರೇಷನ್ ಕಾರ್ಡ್ ಹೊಂದಿದ್ದಾರೆ. ಹೀಗಾಗಿ 2 ಫಲಾನುಭವಿಗಳ ಗೃಹಲಕ್ಷ್ಮಿ ಹಣ ಒಂದೇ ಖಾತೆಗೆ ಜಮೆಯಾಗಿದೆ ಅಂತ ಮಹಿಳಾ ಕಲ್ಯಾಣ ಇಲಾಖೆ ಸಮಜಾಯಿಷಿ ನೀಡಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅನರ್ಹರ ಕೈ ಸೇರದೆ ಅರ್ಹರಿಗೆ ಸಿಗಬೇಕೆಂಬ ಕಾರಣ ಗ್ಯಾರಂಟಿ ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ಪ್ರತಿ ತಿಂಗಳು ಜನರ ತೆರಿಗೆ ದುಡ್ಡಲ್ಲೇ ಕೋಟಿ ಸಂಬಳ ಕೊಡ್ತಿದೆ. ಇಷ್ಟೆಲ್ಲ ಅಕ್ರಮವಾಗ್ತಿದ್ರು ಗ್ಯಾರಂಟಿ ಯೋಜನೆಗಳ ಸಮಿತಿಯಾಗಲಿ ಅಥವಾ ಮಹಿಳಾ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆಯಾಗಲಿ ಈ ಬಗ್ಗೆ ಗಮನ ಹರಿಸದೆ ಏನ್ ಮಾಡ್ತಿತ್ತು ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ. ಅದೇನೇ ಇರಲಿ, ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಮುಚ್ಚಿದ್ರು ಎಂಬಂತೆ ಗೃಹಲಕ್ಷ್ಮಿಯ ಅಕ್ರಮ ಜಗಜ್ಜಾಹೀರಾದ ಬಳಿಕ ಸರ್ಕಾರ ಪರಿಷ್ಕರಣೆ ಹೆಸರಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದೆ. ಇನ್ಮುಂದಾದ್ರೂ ಅರ್ಹರ ಕೈಗೆ ಗ್ಯಾರಂಟಿ ಲಾಭ ಸಿಗಲಿ ಅನ್ನೋದು ಮತದಾರರ ಆಶಯ. ಚಂದನ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.